ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಫೆಬ್ರವರಿ 20ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋದು ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ GK ಕ್ಲಾಸನ್ನು ಸಹ ನಿನ್ನೆ ಅಪ್ಲೋಡ್ ಮಾಡಿದ್ದೀವಿ ಒಂದು. ಸೊ ಅದನ್ನು ಸಹ ಯಾರು ನೋಡಿಲ್ಲ ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಮುಂಬರ್ತಕ್ಕಂಥ RRB NTPC D ಗ್ರೂಪ್ ಹಾಗೆ SSC GD ಅಂತಹ ಎಕ್ಸಾಮ್ಗಳಿಗೆ ಅದು ಉಪಯೋಗ ಆಗುತ್ತೆ. ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಫೆಬ್ರವರಿ 2026ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಮತ್ತು ಪ್ರಧಾನಿ ಮೋದಿ ಯಾವ ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ನಿರ್ಧರಿಸಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವ ಒಂದು ಕ್ಷೇತ್ರದಲ್ಲಿ? ರಕ್ಷಣಾ ಮತ್ತು ಕೃತಕ ಬುದ್ಧಿಮತ್ತೆ, ಪರಮಾಣು ಶಕ್ತಿ, ಇಂಡೋ ಪೆಸಿಫಿಕ್ ಭದ್ರತೆ ಮತ್ತು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಆಪ್ಷನ್ ಏನಾದರೂ ಡಿ, ಮೇಲಿನ ಎಲ್ಲವೂ ಅಂತ ಇದ್ದರೆ ಅಥವಾ ನನ್ ಆಫ್ ದಿ ಅಬೌವ್ ಅಂತ ಇದ್ದರೆ ಮ್ಯಾಕ್ಸಿಮಮ್ 80% ಏನಿರುತ್ತೆ ಅಂದರೆ ಆನ್ಸರ್ ಅದೇ ಇರುತ್ತೆ. ಸೊ ಇದಕ್ಕೂ ಸಹ ಅದೇ ಒಂದು ಟ್ರಿಕ್ನ ಯೂಸ್ ಮಾಡಿದ್ರೆ ಆಪ್ಷನ್ ಡಿ ಆಗುತ್ತೆ. ಸೊ ಏನು, ಈ ಒಂದು ರಕ್ಷಣಾ ಮತ್ತು ಕೃತಕ ಬುದ್ಧಿಮತ್ತೆಯಲ್ಲೂ ಸಹ ಈ ಒಂದು ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಿದ್ದಾರೆ. ಅಂದರೆ ಪರಮಾಣು ಶಕ್ತಿಯಲ್ಲೂ ಸಹ ಈ ಒಂದು ಸಹಕಾರವನ್ನು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಇಂಡೋ ಪೆಸಿಫಿಕ್ ಭದ್ರತೆಯನ್ನು ಸಹ ಮಾಡ್ತಿದ್ವಿ ಅಂತ ಹೇಳಿದ್ದಾರೆ. ಓಕೆ, ಯಾರು ಅಂತ ಕೇಳಿದ್ರೆ ಈ ಒಂದು ಭಾರತ ಮತ್ತು ಫ್ರಾನ್ಸ್ನ ಒಂದು ವ್ಯವಸ್ಥೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇತ್ತೀಚೆಗೆ ಯಾವ 81,000 ಕೋಟಿ ವೆಚ್ಚದ ಯೋಜನೆಗೆ ಪರಿಸರ ಅನುಮತಿ ನೀಡಿದೆ ಅಂತ ಕೇಳಿದ್ದಾನೆ. ಸರಿನಾ ಸರ್? ಇದನ್ನು ಆಲ್ರೆಡಿ ಇವಾಗ 3ನೇ ಸರಿ ಇವಾಗ ಹೇಳ್ತಾ ಇದ್ದೀರಾ. ಒಂದು ಸರಿ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ರಿ, ಆ್ಯಂಡ್ ದೆನ್ ಒಂದು ಡೈಲಿ ಕರೆಂಟ್ ಅಫೇರ್ಸಲ್ಲಿ, ಆ್ಯಂಡ್ ದೆನ್ ಮತ್ತೆ ಇವಾಗ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಇದೆ. ಸೊ ಇದು ಇಂಪಾರ್ಟೆಂಟ್ ಇದೆಯಾ? ಹೌದು, ಇದು ಇಂಪಾರ್ಟೆಂಟ್ ಇದೆಯಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಗ್ರೇಟ್ ನಿಕೋಬಾರ್ ಯೋಜನೆ ಅಂತ ಹೇಳ್ತೀವಿ. ಸರಿನಾ? ಸೊ ನಿಮಗೆ ಹೇಳಿದ್ದೆ, ಈ ಒಂದು ಗ್ರೇಟ್ ಅಂಡಮಾನ್ ಯೋಜನೆ ಅಂತ ಕೊಟ್ಟರೆ, ಇಲ್ಲ ಅಂದರೆ ಈ ಒಂದು ಅಂಡಮಾನ್ ಯೋಜನೆ ಅಂತ ಕೊಟ್ಟರೆ, ಇಲ್ಲ ಅಂತಂದರೆ ಈ ಒಂದು ಸ್ಮಾಲ್ ನಿಕೋಬಾರ್ ಯೋಜನೆ ಅಂತ ಕೊಟ್ಟರೆ ಆಗೋದಿಲ್ಲ. ಸೊ ಅದರ ಬದಲಾಗಿ ಎಕ್ಸಾಕ್ಟ್ ವರ್ಡ್ ಅದೇ ಮ್ಯಾಚ್ ಆಗಬೇಕು. ಏನಂತ ಮ್ಯಾಚ್ ಆಗಬೇಕು? ಗ್ರೇಟ್ ನಿಕೋಬಾರ್ ಯೋಜನೆ ಅಂತ ಮ್ಯಾಚ್ ಆಗಬೇಕು. ಆ್ಯಂಡ್ ದೆನ್ ಇದಕ್ಕೆ ಅನುಮತಿ ನೀಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ NGT ಅಂತ ಹೇಳ್ತೀವಿ. ಯಾವುದು? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದು ಎಷ್ಟು ಕೋಟಿ ವೆಚ್ಚ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ 81,000 ಕೋಟಿ ವೆಚ್ಚವನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಡಾಟಾ ಇಂಪಾರ್ಟೆಂಟ್ ಆಗುತ್ತೆ 81,000 ಅನ್ನೋದು. ಆ್ಯಂಡ್ ದೆನ್ ಸಂಸ್ಥೆ ಇಂಪಾರ್ಟೆಂಟ್ ಆಗುತ್ತೆ NGT ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಯೋಜನೆ ಇಂಪಾರ್ಟೆಂಟ್ ಆಗುತ್ತೆ ಯಾವುದು? ಗ್ರೇಟ್ ನಿಕೋಬಾರ್ ಯೋಜನೆ ಅಂತ ಹೇಳ್ತೀವಿ. ಸರ್ ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ, ಕೇಂದ್ರ ಬಜೆಟ್ 2026-27ರಲ್ಲಿ ಲಿಂಗ ಬಜೆಟ್, ಜೆಂಡರ್ ಬಜೆಟ್ ಹಂಚಿಕೆಯನ್ನು ಎಷ್ಟು ಮೊತ್ತಕ್ಕೆ ಹೆಚ್ಚಿಸಲಾಗಿದೆ ಅಂತ ಕೇಳಿದಾನೆ. ಎಷ್ಟು ಮೊತ್ತಕ್ಕೆ ಹೆಚ್ಚಿಸಲಾಗಿದೆ ಸರ್ ಇದನ್ನು? ಎಷ್ಟಕ್ಕೆ? ಸೊ 3.50 ಲಕ್ಷ ಕೋಟಿ, 4.12 ಲಕ್ಷ ಕೋಟಿ, 5.01 ಲಕ್ಷ ಕೋಟಿ, ಆ್ಯಂಡ್ ದೆನ್ 6.20 ಲಕ್ಷ ಕೋಟಿ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? 5.01 ಲಕ್ಷ ಕೋಟಿಗಳನ್ನು ಹೆಚ್ಚಿಗೆ ಮಾಡಲಾಗಿದೆ. ಯಾವುದರಲ್ಲಿ? ಒಂದು ಲಿಂಗ ಬಜೆಟಲ್ಲಿ. ಓಕೆ, ಯಾವುದು? ಈ ಒಂದು ಜೆಂಡರ್ ಬಜೆಟ್ ಅಂತ ಹೇಳ್ತೀವಿ. ಓಕೆ, ಯಾವೊಂದು ಇಯರಲ್ಲಿ? ಫೈನಾನ್ಷಿಯಲ್ ಇಯರಲ್ಲಿ 2026 ಆ್ಯಂಡ್ ದೆನ್ 27 ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷರು ಭಾರತದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಿಮಗೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ, 5 ಸ್ಟಾರ್ ಹಾಕೊಳ್ಳಿ, ಇಲ್ಲಾಂದರೆ 21 ತುಪಾಕಿಯನ್ನು ಹಾಕೊಳ್ಳಿ, ಬಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮಗೆ KE ಎಕ್ಸಾಮ್ ಏನು ನಡೆಸ್ತಾನಲ್ವಾ ಸ್ಟೇಟ್ ಗೌರ್ಮೆಂಟಲ್ಲಿ, ಆ್ಯಂಡ್ ದೆನ್ ನೆಕ್ಸ್ಟ್ KPSC, ಸೊ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕೇಳೋ ಚಾನ್ಸಸ್ ಇರುತ್ತೆ. ಇದು ಒಂದಲ್ಲ 2-3 ಬಾರಿ ಬರ್ಬೋದು ಇದು. ಆ್ಯಂಡ್ ದೆನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಕ್ಸಾಮಲ್ಲಿ ಆದರೂ ಸಹ ನಿಮಗೆ SSC RRB ಆ್ಯಂಡ್ ದೆನ್ ವೇರಿಯಸ್ ಡಿಫೆನ್ಸ್ ಎಕ್ಸಾಮಲ್ಲಿ ಇದನ್ನು ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಯಾಕೆಂದರೆ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್ ಇದೆ ಅಲ್ವಾ, ಇದನ್ನು ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಕನ್ಸಿಡರ್ ಮಾಡ್ತಾನೆ ಆ್ಯಕ್ಚುಲಿ ಕ್ವಶನ್ನ. ಇದನ್ನು ಜಸ್ಟ್ ನಿಮಗೆ CA ಅಂತ ಕನ್ಸಿಡರ್ ಮಾಡಲ್ಲ ಇದನ್ನು. ಓಕೆ, ಸೊ CA ಆ್ಯಂಡ್ ದೆನ್ ಮೊದಲ ಅಂತ ಕನ್ಸಿಡರ್ ಮಾಡಲ್ಲ ಇದನ್ನು. ಸೊ ಮೀನ್ಸ್ ಇವಾಗ ಮೊದಲ ಏನೋ ಒಂದು ಉದ್ಘಾಟನೆ ಆಯಿತು, ಆ್ಯಂಡ್ ದೆನ್ ಮೊದಲ ಯಾವುದೋ ಒಂದು ಸ್ಥಾಪನೆ ಆಯಿತು, ಮೊದಲ ಒಂದು ಪಾರ್ಕ್ ಆಯಿತು, ಆ ರೀತಿ ಎಲ್ಲ ಇದಾವಲ್ಲ. ಸೊ ಆ ರೀತಿ ಕೇಳಲ್ಲ ಇದನ್ನು. ಸೊ ಇದನ್ನು ಎಲ್ಲಿ ಕನ್ಸಿಡರ್ ಮಾಡ್ತಾನೆ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್. ಮೀನ್ಸ್ ನಿಮಗೆ ಈ D ಗ್ರೂಪ್ ಎಕ್ಸಾಮಲ್ಲಿ 25 ಸೈನ್ಸ್ ಆ್ಯಂಡ್ ಟೆಕ್ ಕ್ವಶನ್ಗಳು ಬರ್ತಾವಲ್ವ, ಆ 25 ಕ್ವಶನ್ಗಳಲ್ಲಿ ಇದು ಸಹ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಜನರಲ್ ಅವೇರ್ನೆಸ್ಸಲ್ಲಿ ಸಿಗ್ಬೋದಲ್ಲ ಸರ್, ಯಾಕಂದರೆ ಜನರಲ್ ಅವೇರ್ನೆಸ್ಸಲ್ಲಿ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಇಲ್ಲ, ಇದನ್ನು ಸೈನ್ಸಲ್ಲೂ ಸಹ ಕ್ವಶನ್ ಕೇಳಬಹುದು. ಸೊ ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ, ಯಾವುದು? ಈ ಒಂದು ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್ ಕರ್ನಾಟಕದಲ್ಲಿ ಉದ್ಘಾಟನೆ ಆಗಿದೆ. ಬಟ್ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದಾನೆ. ಯಾವ ಜಿಲ್ಲೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಕೋಲಾರ. ಎಲ್ಲಿ ಅಂತ ಕೇಳಿದ್ರೆ ಒಂದು ಕೋಲಾರ. ಕನ್ಫ್ಯೂಷನ್ ಆಗಬೇಡಿ, ಎಲ್ಲಿ ತುಮಕೂರು ಅಂತ ಹಾಕ್ತೀರಾ.
ತುಮಕೂರಲ್ಲ, ಅದರ ಬದಲಾಗಿ ಈ ಒಂದು ಕೋಲಾರ ಅಂತ ಹೇಳ್ತೀವಿ. ಓಕೆ, ಯಾರು ಉದ್ಘಾಟನೆ ಮಾಡಿದ್ದಾರೆ ಇದನ್ನು? ನಮ್ಮ ಭಾರತ ಪ್ರಧಾನಿ ಹಾಗೆ ಈ ಒಂದು ಫ್ರಾನ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಕೋಲಾರದಲ್ಲಿ ಉದ್ಘಾಟನೆಗೊಂಡ ಘಟಕದಲ್ಲಿ ಯಾವ ಮಾದರಿಯ ಹೆಲಿಕಾಪ್ಟರ್ಗಳ ಅಸೆಂಬ್ಲಿ ನಡೆಯಲಿದೆ ಅಂತ ಕೇಳಿದ್ದೇನೆ. ಓಕೆ, ಯಾವ ಒಂದು ರೀತಿಯ ಹೆಲಿಕಾಪ್ಟರ್ಗಳ ಅಸೆಂಬ್ಲಿ ನಡೆಯಲಿದೆ ಸರ್? ಏನು ಸರ್ ಅಸೆಂಬ್ಲಿ ಮೀನ್ಸ್? ಈ ಒಂದು ಹೆಲಿಕಾಪ್ಟರ್ ರಚನೆ ತಯಾರು ಮಾಡ್ತಾರೆ, ಅಥವಾ ಇದನ್ನು ಅಸೆಂಬ್ಲಿ ಅಂದರೆ ಏನು ಸರ್ ಅಂತ ಕೆಲವರಿಗೆ ಮೀನ್ಸ್ ಈ ಫೀಲ್ಡಲ್ಲಿ ಗೊತ್ತಿಲ್ಲದೆ ಇರೋರಿಗೆ ಹೇಗೆ ಅಂತಂದರೆ, ಇವಾಗ ನಿಮ್ಮ ಬೈಕ್ ಇದೆ ಅಲ್ವಾ, ನಿಮ್ಮ ಬೈಕ್ ಈ ಸಂಪೂರ್ಣವಾಗಿ ಇವಾಗ ಯಾವುದೋ ಮೇಡ್ ಇನ್ ಚೀನಾ ಬೈಕ್ ಇದೆ ಅಂತ ಅನ್ಕೊಳ್ಳಿ, ಮೇಡ್ ಇನ್ ಚೀನಾ ಬೇಡ, ಮೇಡ್ ಇನ್ ಯಾವುದು ಜರ್ಮನಿ ಬೈಕ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಯಾವುದು ಬೈಕ್ ಇದೆ ಬೇಡ, ಸೊ ಯಾವುದು XYZ ಒಂದು ಬೈಕ್ ಇದೆ. ಸೊ ಆ ಬೈಕನ್ನು ಅಲ್ಲಿ 1,00,000 ತಯಾರು ಮಾಡ್ತಾರೆ ಅವರು. ಓಕೆ, ಆ 1,00,000 ತಯಾರಿ ಮಾಡ್ತಾರೆ. ಆ್ಯಂಡ್ ಅದನ್ನು ಇಂಡಿಯಾದಲ್ಲಿ ಅವ್ರು ಎಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ತಾರೆ ಅಂದರೆ 2,00,000ಕ್ಕೆ ಮಾರಾಟ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ತಾರೆ. ಯಾಕಂದರೆ ಅದ್ರ ತಯಾರಿ ಖರ್ಚು 1,00,000 ಇದೆ, ಆ್ಯಂಡ್ ದೆನ್ ಅವರಿಗೆ ಸ್ವಲ್ಪ ಲಾಭ ಬೇಕು ಅಂತ 7,00,000 ಮಾರಾಟ ಮಾಡಬೇಕು ಅಂತ ಇದ್ರ ಅನ್ಕೊಳ್ಳಿ. ಆ್ಯಂಡ್ ದೆನ್ ಇವರು ಜರ್ಮನಿಯಲ್ಲೂ ಸಹ 2,00,000ಕ್ಕೆ ಮಾರಾಟ ಮಾಡ್ತಿರ್ತಾರೆ. 2,00,000 ಬಿಡಿ, ಇಲ್ಲಾಂದರೆ 1,50,00,000ಕ್ಕೆ ಮಾರಾಟ ಮಾಡ್ತಿರ್ತಾರೆ. ಬಟ್ ಇಂಡಿಯಾಗೆ ಇವ್ರು ತಂದು ಮಾರಾಟ ಮಾಡಬೇಕು ಅಂದರೆ ಅದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಬೀಳುತ್ತೆ, ದ ಹೋಲ್ ಪ್ರಾಡಕ್ಟ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಬೀಳುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಆ ಒಂದು ಬುದ್ಧಿವಂತ ಸಂಸ್ಥೆಗಳು ಅಂತ ಕೇಳಿದ್ರೆ, ಅಲ್ಲಿ ಬಿಡಿ ಭಾಗಗಳನ್ನು, ಇವಾಗ ಮುಂದೆ ಇರುತ್ತಲ್ವ, ಆ ಹೆಡ್ಲೈಟ್ ಆಗಿರಲಿ, ಆ್ಯಂಡ್ ದೆನ್ ಸೀಟ್ ಆಗಿರಲಿ, ಆ್ಯಂಡ್ ದೆನ್ ಟಯರ್ ಆಗಿರಲಿ, ಸೊ ಎಲ್ಲವನ್ನೂ ಸಹ ಇಂಡಿವಿಜುವಲ್ ಆಗಿ ತೊಗೊಂಡು ಬರ್ತಾರೆ. ಅದ್ರ ಮೇಲೆ ಇದ್ದ ಕಲೆಕ್ಟಿವ್ ಏನಿದೆ ಅಲ್ವಾ ಟ್ಯಾಕ್ಸ್, ಆ ಒಂದು ಕಲೆಕ್ಟಿವ್ ಟ್ಯಾಕ್ಸ್ ಆಲ್ವೇಸ್ ಕಡಿಮೆ ಇರುತ್ತೆ. ಸೊ ಅದನ್ನು ತಂದು ಇಲ್ಲಿ ಅಸೆಂಬಲ್ ಮಾಡ್ತಾರೆ. ಓಕೆ, ಇಲ್ಲಿ ಅಸೆಂಬಲ್ ಮಾಡೋದ್ರಿಂದ 2 ಲಾಭ ಇದೆ ಅವರಿಗೆ. ಒಂದು, ಟ್ಯಾಕ್ಸಿಂದ ಅವರು ಉಳಿತಾರೆ ಫಸ್ಟ್. ಓಕೆ, ಆ್ಯಂಡ್ ದೆನ್ ಇನ್ನೊಂದು, ಅವರಿಗೆ ಲಾಭ ಜಾಸ್ತಿ ಆಗುತ್ತೆ. ಹೇಗೆ ಲಾಭ ಜಾಸ್ತಿ ಆಗುತ್ತೆ ಅಂತಂದರೆ, ಇಲ್ಲಿಯ ಲೇಬರ್ ಚಾರ್ಜ್ ಏನಿದೆಯಲ್ಲ ಕಡಿಮೆ ಇದೆ ಇಲ್ಲಿ ನಮ್ಮ ಭಾರತದಲ್ಲಿ. ಓಕೆ, ಸೊ ಅದಕ್ಕೆ ಇಲ್ಲಿಂದ ಲಾಭ ಆಗುತ್ತೆ. ಸೊ ಮೀನ್ಸ್ ಈ ರೀತಿ ಹೇಳೋದಾದರೆ, ಈ ಹೆಲಿಕಾಪ್ಟರ್ಗಳನ್ನು, ಇದರ ಭಾಗಗಳನ್ನು ರಚನೆ ಮಾಡೋದು ಬೇರೆ ದೇಶಗಳಲ್ಲೇ, ಬಟ್ ಅದನ್ನು ಜಸ್ಟ್ ಅಸೆಂಬಲ್ ಮಾಡೋದು ಸುಮ್ಮನೆ ಕೂಡಿಸ್ತಾರೆ ರೀ. ಲೈಕ್ ಇವಾಗ ದ ಮೆಕ್ಯಾನಿಕಲ್ ಶಾಪಲ್ಲಿ ಕೂಡಿಸ್ತಾರಲ್ವಾ, ಮೀನ್ಸ್ ಈ ಒಂದು ಪಾರ್ಟ್ನ ತೊಗೊಂಡು ಬನ್ನಿ ಸರ್, ನಾನು ಇದನ್ನು ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರಲ್ವ. ಸೊ ಮೀನ್ಸ್ ಆ ರೀತಿ ಇದನ್ನು ಕೂಡಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವುದು ಅಂತ ಕೇಳಿದ್ರೆ ಒಂದು H-125 ಈ ಹೆಲಿಕಾಪ್ಟರ್ಗಳು. ಓಕೆ, ಯಾವುದು ಅಂದರೆ ಒಂದು H-125 ಹೆಲಿಕಾಪ್ಟರ್ಗಳು ಅಂತ ಹೇಳ್ತೀವಿ. ಯಾಕೆಂದರೆ ನಿಮಗೆ ಕೇಳ್ತಾನೆ, ಓಕೆ ಅಸೆಂಬ್ಲಿ ಅಂತಂದರೆ ಏನು, ಇದನ್ನು ಮತ್ತೆ ಇಲ್ಲೇ ಯಾಕೆ ರಚನೆ ಮಾಡಿಲ್ಲ? ಸೊ ಮೀನ್ಸ್ ಆ ರೀತಿ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟ ಸ್ವಲ್ಪ ಟಫ್ ಆಗಿ ಕ್ವಶನ್ ತೆಗೆದ ಅಂದರೆ ಗೊತ್ತಿರಬೇಕು ನಮಗೆ ಅಷ್ಟೇ. ಓಕೆ, ಸೊ ಅದು ನೆನ್ಪಿಟ್ಕೊಳ್ಳಿ, ಯಾವುದು ಈ ಒಂದು H-125 ಏರ್ಬಸ್ ಅನ್ನುವ ಒಂದು ಹೆಲಿಕಾಪ್ಟರ್ಗಳು ಅಂತ ಹೇಳ್ತೀವಿ. ಓಕೆ, ಇದನ್ನ ಒಂದು ಅಸೆಂಬ್ಲಿ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಕೋಲಾರದಲ್ಲಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರು ಇತ್ತೀಚೆಗೆ ಹವಾಮಾನ ಸಪ್ತಾಹ 2026 ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದೇನೆ. ಸರ್ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರ್ ಇದು ಹವಾಮಾನ ಸಪ್ತಾಹ 2026? ಸರ್ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂದರೆ ಅದು ಮುಂಬೈಯಲ್ಲಿ ಅಂತ ಹೇಳ್ತೀವಿ. ಯಾವುದು ಈ ಒಂದು ಮುಂಬೈಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಹವಾಮಾನ ಸಪ್ತಾಹ 2026 ಉದ್ಘಾಟನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇರಾನ್ ತನ್ನ ನೌಕಾ ಕವಾಯತುಗಳ ವೇಳೆ ಯಾವ ಪ್ರಮುಖ ಜಲಸಂಧಿಯನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿತ್ತು ಅಂತ ಕೇಳಿದ್ದೇನೆ. ಸರ್ ಯಾವುದನ್ನು ನಿರ್ಬಂಧಿಸಿತ್ತು ಸರ್ ಇದು? ಇರಾನ್ ಯಾವುದಕ್ಕೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸ್ಟ್ರೇಟ್ ಆಫ್ ಹಾರ್ಮುಜನ್ನು ನಿರ್ಬಂಧ ಮಾಡಿತ್ತು. ಯಾವ ದೇಶ? ಈ ಒಂದು ಇರಾನ್ ದೇಶ ಅಂತ ಹೇಳ್ತೀವಿ ಸರ್ನಾ. ಸೊ ಒಂದು ಇರಾನ್ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೀನ್ಸ್ ನಿಯರ್ ಇರತಕ್ಕಂಥ ಜಲಸಂಧಿ ಇದೆ ಅಲ್ವಾ. ಸೊ ಈಸಿಯಾಗಿ ನಾವು ಟ್ರಿಕ್ಕಿಂದ ಹೇಳ್ಬೋದು, ಮಲಕ್ಕಾ ಜಲಸಂಧಿ ಇದೆ ಎಲ್ಲಿ ಕಂಡುಬರುತ್ತೆ? ನಮ್ಮ ಈ ಸೌತ್ ಈಸ್ಟಲ್ಲಿ ಕಂಡುಬರುತ್ತೆ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಪಾಕ್ ಜಲಸಂಧಿ ನಮ್ಮ ಭಾರತದ ಇಲ್ಲೇ ಕಂಡುಬರುತ್ತೆ, ಕೆಳಗಡೆ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬೇರಿಂಗ್ ಜಲಸಂಧಿ. ಸೊ ಇದು ಸಹ ಅದಕ್ಕೆ ಇರಾನ್ಗೆ ಸಂಬಂಧ ಇಲ್ಲ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಚೀನಾ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಭಾರತ ಮತ್ತು ಫ್ರಾನ್ಸ್ ಇತ್ತೀಚೆಗೆ ಯಾವ ವಿಷಯದ ಬಗ್ಗೆ ಜಂಟಿ ಘೋಷಣೆಗೆ ಸಹಿ ಹಾಕಿವೆ ಅಂತ ಕೇಳಿದ್ದೇನೆ. ಸರ್ ಯಾವುದೋ ಒಂದು ಘೋಷಣೆಗೆ ಸಹಿ ಹಾಕಿದವೆ ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು. ಯಾವುದಕ್ಕೆ ಅಂತ ಕೇಳಿದರೆ ಸರ್ ದ್ಯಾಟ್ ಈಸ್ ಈ ಒಂದು ನಿರ್ಣಾಯಕ ಖನಿಜಗಳು ಮೀನ್ಸ್ ಈ ಒಂದು ಕ್ರಿಟಿಕಲ್ ಮಿನರಲ್ಸ್ಗೆ ಸಹಿಯನ್ನು ಹಾಕಿದವೆ. ಸರ್ನ ಯಾವ ದೇಶ? ನಮ್ಮ ಭಾರತ ಮತ್ತು ಫ್ರಾನ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ನೌಕಾಪಡೆಗೆ ಫ್ರಾನ್ಸ್ನಿಂದ ಎಷ್ಟು ರಫೇಲ್ ಮರೈನ್ ಯುದ್ಧ ವಿಮಾನಗಳನ್ನು ಖರೀದಿಸಲು ನಿರ್ಧರಿಸಲಾಗಿದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಎಷ್ಟು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ 26. ಎಷ್ಟು ಅಂತ ಅಂದರೆ ಈ ಒಂದು 26 ಯಾರು ಡೇಟ್ ಆಫ್ ಬರ್ತ್ ಇದೆ ಅಲ್ವಾ, ಅವ್ರು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಇದನ್ನು. ಆ್ಯಂಡ್ ನಿಮಗೆ ಬೇಕಾಗಿರೋದು ಯಾರ್ದಾದ್ರೂ 26 ಡೇಟ್ ಆಫ್ ಬರ್ತ್ ಇದ್ದರೆ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮೀನ್ಸ್ ಯಾಕೆ ಅಂದರೆ ಇದನ್ನು ಕೇಳ್ತಾನೆ, ನಿಮಗೆ ಫೋಕಸ್ ಮಾಡ್ತಾನೆ, ಮೀನ್ಸ್ ಎಕ್ಸಾಕ್ಟ್ ನಂಬರ್ಗಳನ್ನು ಕೇಳ್ತಾರೆ. ಲೈಕ್ ರೀಸೆಂಟಾಗಿ ನಾವು ನೇಪಾಳಕ್ಕೆ ಈ ಯುದ್ಧ ವಾಹನಗಳನ್ನು ಕೊಟ್ವಿ. ಎಷ್ಟು ಕೊಟ್ವಿ ಸರ್? 100 ಕೊಟ್ವಾ? 50 ಕೊಟ್ವಾ? 50 ಕೊಟ್ಟಿದ್ದೀವಿ. ಕೇಳ್ತಾನೆ, ಇದನ್ನು ನಂಬರ್ ಕೇಳ್ತಾನೆ. ಓಕೆ, ಸೊ ಆ ರೀತಿ ಇದನ್ನು ಸಹ ನಿಮಗೆ ಎಕ್ಸಾಕ್ಟ್ ನಂಬರ್ ಕೇಳೋದ್ರಿಂದ ಈ ಒಂದು ರಫೇಲ್ ಮರೈನ್ ಏನಿದೆ ಅಲ್ವಾ, ರಫೇಲ್ ಯುದ್ಧ ವಿಮಾನಗಳು ಎಷ್ಟನ್ನು ಖರೀದಿಸಲು ನಿರ್ಧರಿಸಲಾಗಿದೆ ಅಂತ ಕೇಳಿದ್ರೆ ಸರ್ ಅದು 26 ಅಂತ ಹೇಳ್ಬೇಕು ನೀವು. ಎಷ್ಟು? 26 ಅಂತ ನೆನ್ಪಿಟ್ಕೊಳ್ಳಿ. 26. ಓಕೆ, ಎಷ್ಟು? 26 ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಈ ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ದೇಶ ಅಂತ ನಿಮ್ಗೆ ಗೊತ್ತಿದೆ? ಫ್ರಾನ್ಸ್ ದೇಶದಿಂದ ನಾವು ಖರೀದಿ ಮಾಡ್ತೀವಿ. ಓಕೆ, ಯಾವುದು? ರಫೇಲ್ ಯುದ್ಧ ವಿಮಾನ ಅಂತ. ಕ್ಷಮಿಸಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಯಾವ ಜಲಾಂತರ್ಗಾಮಿ ನೌಕೆ
ಯೋಜನೆಯಲ್ಲಿ ಸಹಯೋಗ ಮುಂದುವರಿಸಲಿವೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಯೋಜನೆಯಲ್ಲಿ ಸರ್? ದ್ಯಾಟ್ ಈಸ್ ಯಾವುದು ಅಂತ ಕೇಳಿದ್ರೆ ಒಂದು ಸ್ಕಾರ್ಪಿಯನ್ ಯೋಜನೆ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸ್ಕಾರ್ಪಿಯನ್ ಯೋಜನೆಯಲ್ಲಿ ಸಹಯೋಗವನ್ನು ಮುಂದುವರಿಸಲಿವೆ ಯಾವುದು? ನಮ್ಮ ಭಾರತ ಮತ್ತು ಫ್ರಾನ್ಸ್ ದೇಶ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಹಿತ್ ನದಿಯ ಮೇಲೆ ನಿರ್ಮಾಣವಾಗುತ್ತಿರುವ ಯಾವ ಜಲವಿದ್ಯುತ್ ಯೋಜನೆಗೆ 2037ರವರೆಗೆ ಪರಿಸರ ಕ್ಲಿಯರೆನ್ಸ್ ವಿಸ್ತರಿಸಲಾಗಿದೆ ಅಂತ ಕೇಳಿದಾನೆ. ಯಾವುದರ ಮೇಲೆ ನಿರ್ಮಾಣ ಆಗ್ತಿದೆ ಸರ್? ಅದು ಲೋಹಿತ್ ನದಿಯ ಮೇಲೆ ನಿರ್ಮಾಣ ಆಗ್ತಿದೆ. ಸೊ ಮೀನ್ಸ್ ಲೋಹಿತ್ ನದಿಯ ಮೇಲೆ ನಿರ್ಮಾಣ ಆಗ್ತಿದೆ ಅಂದರೆ ಅದು ಕಂಡುಬರಬೇಕು ಎಲ್ಲಿ ಸರ್? ಅರುಣಾಚಲ್ ಪ್ರದೇಶ ಕಂಡುಬರಬೇಕು, ಇಲ್ಲಾಂದರೆ ಅಸ್ಸಾಮಲ್ಲಿ ಕಂಡುಬರಬೇಕು. ಹಾಗಾದರೆ ಯಾವ ಒಂದು ಜಲವಿದ್ಯುತ್ ಯೋಜನೆ ಅಂತ ಅದು ಯಾವುದು ಸರ್? ಅದು ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಡೆಮ್ವೆ ಲೋವರ್ ಹೈಡಲ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಡೆಮ್ವೆ ಲೋವರ್ ಹೈಡಲ್ ಪ್ರಾಜೆಕ್ಟ್ ವಿಸ್ತರಣೆ ಮಾಡಲಾಗಿದೆ ಸರ್. ಈ ಒಂದು ಜಲವಿದ್ಯುತ್ ಯೋಜನೆಗೆ ಈ ಒಂದು ಪರಿಸರ ಕ್ಲಿಯರೆನ್ಸ್ ವಿಸ್ತರಣೆಯನ್ನು ನೀಡಲಾಗಿದೆ. ಎಲ್ಲಿವರೆಗೆ? 2037ರವರೆಗೆ. ಯಾವ ಒಂದು ನದಿ ಮೇಲೆ ಕಂಡುಬರುತ್ತೆ ಸರ್? ಇದು ಕಂಡುಬರೋದು ಲೋಹಿತ್ ನದಿಯ ಮೇಲೆ ಅಂತ ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಚೀನಾದ ಟ್ಯಾಂಗ್ಝೈನಲ್ಲಿ ನಡೆದ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೆಪ್ಟಾಥಾನ್ನಲ್ಲಿ ಚಿನ್ನವನ್ನು ಗೆದ್ದಿರ್ತಕ್ಕಂಥ ಭಾರತೀಯ ಯಾರು ಅಂತ? ಹೆಪ್ಟಾಥಾನ್ನಲ್ಲಿ ಚಿನ್ನವನ್ನು ಗೆದ್ದಿರ್ತಕ್ಕಂಥ ಭಾರತೀಯ ಯಾರು ಸರ್ ಅವರು? ಸರ್ ದ್ಯಾಟ್ ಈಸ್ ಯಾರು ಅಂತಂದರೆ ಒಂದು ತೇಜಸ್ವಿನಿ ಶಂಕರ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ತೇಜಸ್ವಿನಿ ಶಂಕರ್ ಅವರು. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ನಿಮಗೆ ಈ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸಲ್ಲಿ ಇದು ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಯಾಕಂದರೆ ಭಾಳ ನ್ಯೂಸಲ್ಲಿ ಇದ್ದಾರೆ ಇವರು. ಯಾರು ಅಂದರೆ ಈ ಒಂದು ತೇಜಸ್ವಿನಿ ಶಂಕರ್ ಅವರು. ಓಕೆ, ಸೊ ಅದಕ್ಕೆ ಇನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮೇಘನಾ ಅವರು ಮೀನ್ಸ್ 8 ಮಂತ್ ಪ್ರೆಗ್ನೆನ್ಸಿ ಇದ್ದು ಸಹ ಈ ಏಷ್ಯನ್ ರೈಫಲ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರಲ್ವಾ, ಸೊ ಅವ್ರು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅವ್ರು ಸಹ ಸೆನ್ಸೇಷನಲ್ ನ್ಯೂಸಲ್ಲಿ ಇದ್ದಾರೆ ಮೀನ್ಸ್ ಈ ಒಂದು ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಅಂತ ಬಂದರೆ. ಓಕೆ, ಸೊ ಇವರಿಬ್ಬರ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ತೇಜಸ್ವಿನಿ ಶಂಕರ್ ಅವರು ಹೆಪ್ಲಾಥಾನ್ ಸ್ಪರ್ಧೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿ ರಾಷ್ಟ್ರೀಯ ದಾಖಲೆಯನ್ನು ಬರೆದಿದ್ದಾರೆ ಅಂತ ಕೇಳಿದ್ದಾನೆ. ಸರ್ ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಸರ್ ಇವರು? ಎಷ್ಟು ಅಂಕಗಳು ಅಂತಂದರೆ ಸರ್ ದ್ಯಾಟ್ ಈಸ್ 5993 ಅಂಕಗಳು. ಸರ್ ಎಷ್ಟು? ಒಂದು 5993 ಅಂಕಗಳು. ಸೊ ನಮ್ಮ ಕಡೆ ಹೇಗೆ ಹೇಳ್ತಾರೆ? ಏನಿಲ್ಲ 7ಕ್ಕೆ 6000 ಅಂತ ಹೀಗೆ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಷ್ಟು? 7 ಕಡಿಮೆ 6000. ಓಕೆ, ಎಷ್ಟು? 6000 ಅಂತ ಹೇಳ್ತೀವಿ, 6K. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದಾದ್ಯಂತ ಯಾವ 19ನೇ ಶತಮಾನದ ಮಹಾನ್ ಆಧ್ಯಾತ್ಮಿಕ ನಾಯಕರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಅಂತ ಕೇಳಿದ್ದೇನೆ ಸರ್. ಯಾರ್ದು ಆಚರಣೆ ಮಾಡಿದ್ದೀವಿ ಸರ್ ನಾವು? ಯಾರ್ದು ಅಂತಂದರೆ ಸರ್ ದ್ಯಾಟ್ ಈಸ್ ರಾಮಕೃಷ್ಣ ಪರಮಹಂಸ ಅವ್ರದ್ದು. ಸರ್ ಯಾರ್ದು? ಈ ಒಂದು ರಾಮಕೃಷ್ಣ ಪರಮಹಂಸ ಅವರ ಜನ್ಮ ವಾರ್ಷಿಕೋತ್ಸವವನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ ಹಿಮಾಚಲ ಪ್ರದೇಶದ ಲಿಯೋಡ್ ಗಂಜ್ನಲ್ಲಿ ಟಿಬೇಟಿಯನ್ ಸಮುದಾಯದವರು ಆಚರಿಸುವ ಲೋಸಾರ್ ಉತ್ಸವ ಯಾವ ದಿನವನ್ನು ಸೂಚಿಸುತ್ತದೆ ಅಂತ ಕೇಳಿದಾನೆ. ಓಕೆ, ಸೊ ಇದು ಕ್ವಶನ್ ಸಾಕಷ್ಟು ಸರಿ ಕೇಳಿದಾನೆ SSCಯಲ್ಲಿ, ಸಾಕಷ್ಟು ಸರಿ ಸ್ಟ್ಯಾಟಿಕ್ ಜಿಕೆಯಲ್ಲಿ. ಓಕೆ, ಸೊ ಹೇಳಿದೆ ನಾವು ಯಾವ ಒಂದು ಹಬ್ಬ ಇದು? ಯಾವ ಹಬ್ಬ ಸರ್? ಯಾವುದು ಅಂದರೆ ಒಂದು ಟಿಬೇಟಿಯನ್ ಹೊಸ ವರ್ಷ ಅಂತ ಹೇಳ್ತೀವಿ. ಓಕೆ, ಲೋಸರ್ ಹಬ್ಬ ಈಸ್ ಆಲ್ವೇಸ್ ಟಿಬೇಟಿಯನ್ ಹೊಸ ವರ್ಷ. ಓಕೆ, ಹೊಸ ವರ್ಷ ಇರಲಿ, ಅದು ಟಿಬೇಟಿಯನ್ದಾದರೂ ಇರಲಿ, ಯಾರ್ದಾದ್ರೂ ಇರಲಿ, ಒಟ್ಟಲ್ಲಿ ಹೊಸ ವರ್ಷ ಅಂತ ಬಂದರೆ ಅದು ಲೋಸರೇ ಆಗಿರ್ತದೆ. ಓಕೆ, ಸೊ ಇದನ್ನು ಎಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿ ಆಚರಣೆ ಮಾಡ್ತಾರೆ, ಆ್ಯಂಡ್ ದೆನ್ ಲಡಾಖಲ್ಲಿ ಆಚರಣೆ ಮಾಡ್ತಾರೆ, ಆ್ಯಂಡ್ ನಿಮ್ಗೆ ಗೊತ್ತಿರಲಿ ಈ ಅರುಣಾಚಲ ಪ್ರದೇಶದಲ್ಲೂ ಸಹ ಇದನ್ನು ಆಚರಣೆ ಮಾಡ್ತಾರೆ. ಯಾವುದನ್ನ? ಈ ಒಂದು ಲೋಸಾರ್ ಹಬ್ಬವನ್ನು. ಓಕೆ, ಸೊ ಕನ್ಫ್ಯೂಷನ್ ಆಗಬೇಡಿ ಸರ್, ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಈ ಒಂದು ಲೋಸಾರ್ ಹಬ್ಬ ಆಚರಣೆ ಮಾಡ್ತಾರೆ. ಇಲ್ಲ, ಆಪ್ಷನ್ ನಿಮಗೆ ಯಾವುದು ಕೊಟ್ಟಿರ್ತಾನಲ್ವ ಈ 4ರಲ್ಲಿ, ಸೊ ಅದರ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗಬೇಕಾಗುತ್ತೆ. ದ ಫಸ್ಟ್ ಪ್ರಿಫರೆನ್ಸ್ ನೀವು ಕೊಡಬೇಕಾಗಿರೋದು ಹಿಮಾಚಲ ಪ್ರದೇಶಕ್ಕೆ, ಸೆಕೆಂಡ್ ನೀವು ಲಡಾಖ್ ಕೊಡಬೇಕು, ಆ್ಯಂಡ್ ದೆನ್ ಥರ್ಡ್ ನೀವು ಈ ಅರುಣಾಚಲ ಪ್ರದೇಶ ಕೊಡಬೇಕಾಗುತ್ತೆ, ಆ್ಯಂಡ್ ದೆನ್ ಫೋರ್ತ್ ನೀವು ಸಿಕ್ಕಿಂ ಸಹ ಕೊಡಬೇಕಾಗುತ್ತೆ. ಯಾಕೆಂದರೆ ಈ ಒಂದು ಸಿಕ್ಕಿಂ ಸಹ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೀವು ಕೆಲವೊಂದು ಎಕ್ಸಾಮ್ಗಳಲ್ಲಿ ಇವನ್ ಇದೇ SSC ಎಕ್ಸಾಮ್ಗಳಲ್ಲಿ ಯಾವುದು ಕೊಟ್ಟಿದ್ದಾನೆ? ಮಿಜೋರಾಮನ್ನು ಕೊಟ್ಟಿದ್ದಾನೆ ಇದಕ್ಕೆ ಆನ್ಸರ್. ಓಕೆ, ಲೋಸಾರ್ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ ಅಂತ. ಓಕೆ, ಸೊ ಅದಕ್ಕೆ ಮೀನ್ಸ್ ಆ ಕ್ವಶನ್ನ ಎಲಿಮಿನೇಟ್ ಮಾಡಬೇಕು ಕೆಲವೊಂದು ರೀತಿ. ಓಕೆ, ಸೊ ಅದು ನೀವು ಹೇಳ್ಬೋದಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಲೋಸಾರ್ ಉತ್ಸವ 2026 ಟಿಬೇಟಿಯನ್ ಕ್ಯಾಲೆಂಡರ್ ಪ್ರಕಾರ ಯಾವ ವರ್ಷವೊಂದು ಸ್ವಾಗತಿಸಲಾಯಿತು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ವರ್ಷವೊಂದು ಸ್ವಾಗತಿಸಲಾಯಿತು? ಯಾವ ವರ್ಷ ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಗ್ನಿ ಕುದುರೆ ವರ್ಷ ಅಂತ ಹೇಳ್ತೀವಿ. ಫೈರ್ ಹಾರ್ಸ್ ಇಯರ್ ಆಗಿದೆ ನೋಡಿ ಇದು. ಯಾವುದು? ಈ ಒಂದು ಟಿಬೇಟಿಯನ್ ಕ್ಯಾಲೆಂಡರ್ನ ಪ್ರಕಾರ ಈ ಲೋಸಾರ್ ಉತ್ಸವ ಏನಿದೆಯಲ್ವಾ, ಅದು ಫೈರ್ ಹಾರ್ಸ್ ಇಯರ್ ಎಂದು ಸ್ವಾಗತ ಮಾಡಲಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗ್ರೇಟ್ ನಿಕೋಬಾರ್ ಯೋಜನೆಯಡಿಯಲ್ಲಿ ಹವಳದ ದಿಬ್ಬಗಳ ರಕ್ಷಣೆ ಮತ್ತು ಯಾರ ಹಕ್ಕುಗಳ ರಕ್ಷಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾರ್ಯಾರ್ದು ಸರ್? ಒಂದು ಈ ಹವಳ ದಿಬ್ಬಗಳ ರಕ್ಷಣೆ, ಆ್ಯಂಡ್ ಇನ್ನೊಬ್ರು ಯಾರು ಸರ್? ಯಾರ್ದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಬುಡಕಟ್ಟು ಸಮುದಾಯಗಳ ರಕ್ಷಣೆಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾವೊಂದು ಯೋಜನೆಯಲ್ಲಿ 81,000 ಕೋಟಿಯನ್ನು ನಿಗದಿ ಮಾಡಿರ್ತಕ್ಕಂಥ ಯೋಜನೆ ಆಗಿರ್ತಕ್ಕಂಥ ಗ್ರೇಟ್ ನಿಕೋಬಾರ್ ಯೋಜನೆ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 18ನೇ ಪ್ರಶ್ನೆ, ಕೇಂದ್ರ ಬಜೆಟ್ 2026-27ರಲ್ಲಿ ಒಟ್ಟು ವೆಚ್ಚದಲ್ಲಿ ಲಿಂಗ ಬಜೆಟ್ನ ಪಾಲು ಎಷ್ಟು ಪ್ರತಿಶತವಿದೆ ಅಂತ ಹೇಳಿದಾನೆ ಸರ್. ಎಷ್ಟು ಪ್ರತಿಶತವಿದೆ ಸರ್ ಇದು? ಸರ್ ಇವಾಗಲೇ ಹೇಳಿದ್ರಲ್ಲ ಸರ್ 5.01 ಅಂತ, ಮೀನ್ಸ್ 5 ಇಲ್ಲ, ಇದೇ ನಿಯರ್ ಇದೆಯಲ್ಲ, ಇದೇ ಹಾಕಣ್ವಾ? ಅಲ್ಲಿ ನಾನೇನು ಹೇಳಿದೆ? ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದೆ ಫಸ್ಟ್ ಕ್ವಶನಲ್ಲಿ. ಓಕೆ, ಬಟ್ ಇಲ್ಲೇನಿದೆ, ಈ ಲಿಂಗ ಬಜೆಟ್ನ ಪಾಲೇ ಎಷ್ಟು ಅಂತ ಕೇಳಿದ್ದೇನೆ. ಓಕೆ, ಸೊ ಮೀನ್ಸ್ 100ಅಲ್ಲಿ ಇದ್ರದ್ದು ಎಷ್ಟು ಸರ್ ಅಂತ.
ಮೊದಲು 5% ಕೊಡ್ತಿದ್ರು. ಸೊ ಮೀನ್ಸ್ ಇವಾಗ ಅದನ್ನು 5ನ್ನು 10 ಮಾಡಿದ್ದಾರೆ. ಸೊ ಎಕ್ಸ್ಟ್ರಾ ಆಗಿದೆ ಅಂದರೆ 5% ಎಕ್ಸ್ಟ್ರಾ ಆಗಿದೆ. ಸೊ ಇದು ಅವಾಗ ನೋಡಿರ್ತಕ್ಕಂಥ ಕ್ವಶನ್ ಇದು. ಬಟ್ ಇವಾಗ ಏನು ಕೇಳಿದ್ದಾನೆ, ಇವಾಗ 10% ಇದೆ ಅಲ್ವಾ, ಹಾಗಾದರೆ ಇದು ಈ ಒಂದು 100ರಲ್ಲಿ ಎಷ್ಟು ಅಂತ. ಸೊ ಅದನ್ನು ಕೇಳಿದ್ದಾನೆ ಇವಾಗ. ಅದನ್ನು ಹೇಳಿ ಎಷ್ಟು ಅಂತ. ಎಷ್ಟು ಅಂತಂದರೆ ಸರ್ ದ್ಯಾಟ್ ಈಸ್ ಎಷ್ಟು ಅಂತಂದರೆ ಈ ಒಂದು 9.37% ಅಂತ ಹೇಳ್ತೀವಿ. ಎಷ್ಟು? ಈ ಒಂದು 9.37% ಪ್ರತಿಶತವಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಾರ್ಮುಜ್ ಜಲಸಂಧಿಯ ಮೂಲಕ ಪ್ರಮುಖವಾಗಿ ಯಾವ ವಸ್ತುವಿನ ಜಾಗತಿಕ ಪೂರೈಕೆ ನಡೆಯುತ್ತದೆ? ಯಾವುದು ಸರ್ ಇದು? ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕ್ರೂಡ್ ಆಯಿಲ್, ಕಚ್ಚಾ ತೈಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಡೆಮ್ಹೆ ಲೋವರ್ ಹೈಡಲ್ ಪ್ರಾಜೆಕ್ಟ್ 1750 ಮೆಗಾವ್ಯಾಟ್ ಯಾವ ನದಿಯ ಮೇಲೆ ನಿರ್ಮಾಣವಾಗುತ್ತದೆ ಅಂತ ಕೇಳ್ತಾನೆ. ಯಾವ ಒಂದು ನದಿಯ ಮೇಲೆ ನಿರ್ಮಾಣವಾಗುತ್ತಿದೆ ಇದು? ಸರ್ ದ್ಯಾಟ್ ಈಸ್ ಈ ಒಂದು ಲೋಹಿತ್ ನದಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧವನ್ನು ಇತ್ತೀಚೆಗೆ ಯಾವ ಹೊಸ ಮಟ್ಟಕ್ಕೆ ಏರಿಸಲಾಗಿದೆ ಅಂತ ಕೇಳಿದ್ರೆ ಒಂದು ಸ್ಪೆಷಲ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮೂಲಕ ಏರಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ಮೋದಿಯವರು ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ನವದೆಹಲಿಯ ಯಾವ ಸಂಕೀರ್ಣದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ರೆ ಸರ್ ಯಾವ ಒಂದು ಸಂಕೀರ್ಣದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂದು ಭಾರತ್ ಮಂಡಪಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚೀತಾಗಳಿಗಾಗಿ ಮೀಸಲಾದ ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನವನವು ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂತ? ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ? ಯಾವುದು ಸರ್? ಸರ್ ದ್ಯಾಟ್ ಈಸ್ ಯಾಕೆ ಅಂತ ಕೇಳಿದ್ರೆ ಈ ಒಂದು ಚೀತಾಗಳು ಮರಿಗಳಿಗೆ ಜನನವನ್ನು ನೀಡಿದ್ದಾವೆ. ಸೊ ಆ ಕಾರಣಕ್ಕಾಗಿ ಇದು ನ್ಯೂಸಲ್ಲಿ ಇದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಣಜಿ ಟ್ರೋಫಿ 2026ರಲ್ಲಿ ಬಲಿಷ್ಠ ಬೆಂಗಾಲ್ ತಂಡವನ್ನು ಸೋಲಿಸಿ ಫೈನಲ್ ತಲುಪುವ ಮೂಲಕ ಇತಿಹಾಸ ನಿರ್ಮಿಸಿದ ತಂಡ ಯಾವುದು ಅಂತ ಕೇಳಿದಾನೆ. ಯಾವುದು ಸರ್? ಈ ಒಂದು ರಣಜಿಯಲ್ಲಿ ಫೈನಲ್ ತಲುಪಿದೆ ಅಂತೆ. ಯಾರನ್ನು ಸೋಲಿಸುವ ಮೂಲಕ? ಬೆಂಗಾಲ್ ಒಂದು ತಂಡವನ್ನು ಸೋಲಿಸುವ ಮೂಲಕ. ಯಾರು ಹೋಗಿದ್ದಾರೆ ಸರ್ ಈ ಒಂದು ಫೈನಲ್ಗೆ ಅಂದರೆ ಜಮ್ಮು ಕಾಶ್ಮೀರ ನೋಡಿ. ಓಕೆ, ಯಾವುದು? ಈ ಒಂದು ಜಮ್ಮು ಕಾಶ್ಮೀರ ಟೀಮ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ AI ಮಿಷನ್ 2.0 ಅನ್ನು ಇತ್ತೀಚೆಗೆ ಪ್ರಾರಂಭಿಸಿದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವ ಯಾರು ಅಂತ ಕೇಳಿದಾನೆ. ಸರ್ ಯಾರು ಅಂತ ಕೇಳಿದ್ರೆ ಒಂದು ಅಶ್ವಿನಿ ವೈಷ್ಣವ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಅಶ್ವಿನಿ ವೈಷ್ಣವ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೃತಕ ಬುದ್ಧಿಮತ್ತೆ AI ಕ್ಷೇತ್ರದಲ್ಲಿ ನವೋದ್ಯಮಗಳನ್ನು ಉತ್ತೇಜಿಸಲು ಬಿಡುಗಡೆ ಮಾಡಲಾದ ಪುಸ್ತಕದ ಹೆಸರೇನು ಅಂತ ಕೇಳಿದಾನೆ. ಸರ್ ಏನಾಗಿದೆ ಈ ಒಂದು ಪುಸ್ತಕದ ಹೆಸರು? ಹೇಳ್ಬೋದಾ? ಸರಿ, ಏನು ಅಂತಂದರೆ ಈ ಒಂದು AI ಇಂಪ್ಯಾಕ್ಟ್ ಸ್ಟಾರ್ಟ್ಅಪ್ ಬುಕ್ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು AI ಇಂಪ್ಯಾಕ್ಟ್ ಸ್ಟಾರ್ಟ್ಅಪ್ ಬುಕ್ಕನ್ನು ಲಾಂಚ್ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹರಿಯಾಣ ಸರ್ಕಾರವು 407 ಕೋಟಿ ವೆಚ್ಚದಲ್ಲಿ ಸೌರಶಕ್ತಿ ಚಾಲಿತ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಎಷ್ಟು ಜಿಲ್ಲೆಗಳಲ್ಲಿ ಜಾರಿಗೆ ತರಲು ಅನುಮತಿಸಿದೆ? ಸೊ ಎಷ್ಟೇನು ಇಂಪಾರ್ಟೆಂಟ್ ಅಲ್ಲ ಇದು. ಓಕೆ, ಇಂಪಾರ್ಟೆಂಟ್ ಅನ್ನಲ್ಲ. ಓಕೆ, ಬಟ್ ನಿಮ್ಗೆ ಆದರೂ ಸಹ ಗೊತ್ತಿರಲಿ ಎಷ್ಟು ಅಂತ ಅಂದರೆ ಸರ್ ದ್ಯಾಟ್ ಈಸ್ 4 ಜಿಲ್ಲೆಗಳು. ಓಕೆ, ಎಷ್ಟು ಜಿಲ್ಲೆಗಳು ಅಂದರೆ ಈ ಒಂದು 4 ಜಿಲ್ಲೆಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಬಾಂಗ್ಲಾರ್ ಯುವ ಸಾಥಿ ಎಂಬ ಯೋಜನೆಯನ್ನು ನಿರುದ್ಯೋಗಿ ಯುವಕರಿಗಾಗಿ ಜಾರಿಗೆ ತಂದ ರಾಜ್ಯ ಯಾವುದು ಅಂತ? ಸರ್ ಬಾಂಗ್ಲಾರ್ ಅಂತಂದರೆ ಬಾಂಗ್ಲಾ ಆಗಿರಬೇಕು. ಸೊ ಒಂದು ಬಾಂಗ್ಲಾದೇಶ ಆಗಿರಬೇಕು, ಇಲ್ಲಾಂದರೆ ಯಾವುದು? ಈ ಒಂದು ವೆಸ್ಟ್ ಬೆಂಗಾಲೇ ಆಗಿರಬೇಕು. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಒಂದು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತ ಶ್ರೇಯಾಂಕ ಎಷ್ಟಿದೆ ಅಂತ? ಓಕೆ, ಸೊ ನಿಮ್ಗೆ ಇವಾಗಲೇ ಹೇಳ್ತಿದ್ದೀನಿ, ಇದಕ್ಕೆ ನಾನು ಇವಾಗ ಕ್ಲಾಸ್ ಮಾಡ್ತಾ ಇರೋ ದಿನಾಂಕ ಈಸ್ 20 ಫೆಬ್ರವರಿ. ಓಕೆ, ಸೊ 20 ಫೆಬ್ರವರಿ. ಈ 20 ಫೆಬ್ರವರಿಲಿ ನಿಮ್ದು ಏನಾದರೂ ಎಕ್ಸಾಮ್ ಇನ್ ಮಾರ್ಚ್, ಏಪ್ರಿಲ್, ಮೇದಲ್ಲಿ ನಡೀತು ಅಂತಂದರೆ ಆ್ಯಂಡ್ ದೆನ್ 2026 ಫೆಬ್ರವರಿಯ ಪ್ರಕಾರ ಅಂತ ಕೇಳಿದ್ರೆ ಅದಕ್ಕೆ 75ನೇ ಸ್ಥಾನ. ಓಕೆ, ಕ್ಲಿಯರ್ ಇದೆಯಾ? 75ನೇ ಸ್ಥಾನ. ಆ್ಯಂಡ್ ದೆನ್ ನಿಮಗೆ ಏನಾದರೂ ಇದನ್ನು ಡಿಸೆಂಬರ್ ಪ್ರಕಾರ ಅಂತ ಕೇಳಿದ್ರೆ 85ನೇ ಸ್ಥಾನ. ಆ್ಯಂಡ್ ದೆನ್ ಅದಕ್ಕಿಂತ ಮುಂಚೆ ಅಂತ ಕೇಳಿದ್ರೆ 80ನೇ ಸ್ಥಾನ. ಓಕೆ, ಬಟ್ ನಿಮಗೆ ಅದೆಲ್ಲ ಬೇಡ. ಇವಾಗಿನ ಮಾತ್ರ ನೆನ್ಪಿಟ್ಕೊಳ್ಳಿ. ಎಷ್ಟನೇ ಸ್ಥಾನ ಅಂದರೆ 75ನೇ ಸ್ಥಾನದಲ್ಲಿ ನಾವು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸಲ್ಲಿ ಇದ್ದೀವಿ. ಯಾಕೆಂದರೆ ಇದು ಪ್ರತಿ 3 ತಿಂಗಳಿಗೊಮ್ಮೆ ಬಿಡುಗಡೆ ಆಗ್ತದೆ ಈ ಒಂದು ಇಂಡೆಕ್ಸ್. ಸೊ ಅದಕ್ಕೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕೇಳಿದ್ದಾನೆ ಅಂತ. ಓಕೆ, ಕ್ವಶನ್ ಪೇಪರಲ್ಲಿ ಜಸ್ಟ್ ನಿಮ್ಗೆ ಈ ರೀತಿ ಕ್ವಶನ್ ಫ್ರೇಮ್ ಆಗಿದೆಯಾ? 2026 ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತ ಶ್ರೇಯಾಂಕ ಎಷ್ಟಿದೆ ಅಂತ ಅವಾಗ 75 ಹಾಕಿ. ಇಫ್ ನಿಮಗೆ ಕ್ವಶನ್ ಈ ರೀತಿ ಕೊಡೋ ಬದಲು 2025 ಡಿಸೆಂಬರ್ನ ಪ್ರಕಾರ ಅಂತ 2025 ಡಿಸೆಂಬರ್ನ ಪ್ರಕಾರ ಅಂತ ಕೊಟ್ಟರೆ ಅವಾಗ ಹೇಳಬೇಕಾಗಿತ್ತು 85 ಅಂತ. ಓಕೆ, ಸೊ ಮೀನ್ಸ್ ಕ್ವಶನ್ ಹೇಗೆ ಚೇಂಜ್ ಮಾಡ್ತಾನಲ್ವಾ ದ ಫ್ರೇಮ್, ನಿಮ್ಮ ಆನ್ಸರ್ ಸಹ ಚೇಂಜ್ ಆಗಬೇಕು. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಹೇಳ್ತಿದ್ದೀನಿ, ಇದನ್ನು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ 1 ವೀಕಲ್ಲಿ ಮತ್ತೊಂದು ಸರಿ ಸರ್ಚ್ ಮಾಡಿ ಇದನ್ನು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸನ್ನು. ಓಕೆ, ಯಾಕಂದರೆ ಇದು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಕೆಲವೊಂದು ಸರಿ ಹೇಗೆ ಅಂತಂದರೆ 3 ತಿಂಗಳಿಗೆ ಬರೋ ಬದಲು 2 ತಿಂಗಳಿಗೆ ಸಹ ಕೊಟ್ಬಿಟ್ಟಿರ್ತಾನೆ, ಮತ್ತು 4 ತಿಂಗಳ ನಡುವೆ ಗ್ಯಾಪ್ ಮಾಡಿಬಿಟ್ಟಿರ್ತಾನೆ. ಸೊ ಅದಕ್ಕೆ ನೀವು ನೋಡ್ಕೊಳ್ಬೇಕಾಗುತ್ತೆ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು IICA ತನ್ನ ಶೈಕ್ಷಣಿಕ ಸಹಕಾರಕ್ಕಾಗಿ ಹೈದರಾಬಾದ್ನ ಯಾವ ಕಾನೂನು ವಿಶ್ವವಿದ್ಯಾಲಯದೊಂದಿಗೆ ಒಪ್ಪಂದವನ್ನು ನವೀಕರಿಸಿದೆ ಅಂತ ಕೇಳಿದ್ದಾನೆ. ಸರಿ, ಸೊ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ. ನ್ಯಾಷನಲ್ ಲಾ ಸ್ಕೂಲ್ ಅಂತ ಕೊಟ್ಟಿದ್ದಾನೆ, ನಾಲ್ಸಾರ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಈ ಒಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯ ಅಂತ ಇದೆ. ಆ್ಯಂಡ್ ದೆನ್ ಈ ಒಂದು ಮಣಿಪಾಲ್ ಅಕಾಡೆಮಿ ಅಂತ ಇದೆ. ಓಕೆ, ಈ ಒಂದು ಕ್ಲಾಸನ್ನು ಕೊನೆ ಪ್ರಶ್ನೆ ಆಗಿದೆ. ಆ್ಯಂಡ್ ದೆನ್ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕಿಗೆ ಆನ್ಸರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು GK ಕ್ಲಾಸ್ಗಳನ್ನು ಸಹ ಮಾಡಿದ್ವಿ. ಮೀನ್ಸ್ ನಿಮ್ಮ ಕೋರಿಕೆಯ ಮೇಲೆ, ಮೀನ್ಸ್ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಅಂತ ಜಸ್ಟ್ ಕರೆಂಟ್ ಅಫೇರ್ಸನ್ನು ಮಾತ್ರ ಮಾಡ್ತಿದ್ವಿ. ಬಟ್ ಓಕೆ, ಒಂದು GK ಕ್ಲಾಸ್ ಒಂದು ಅರ್ಧ ಗಂಟೆ GK ಕ್ಲಾಸ್ ಮಾಡೋಣ ಅಂತ ಮಾಡ್ತಿದ್ವಿ. ಸೊ ಅದನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಅರ್ಧ ಗಂಟೆಯಲ್ಲಿ ದ ಸಫಿಷಿಯೆಂಟ್ ಆ್ಯಂಡ್ ದೆನ್ ದ ಎನಫ್ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಒದಗಿಸ್ಕೊಡ್ತಾ ಇದ್ದೀವಿ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.